ಏ ನೀವಿಬ್ರು ನಾಳೆ ಜಗಳ ಆಡಿರಂತೆ, ಈಗ ಬನ್ನಿ ಜಾತ್ರೆಗೆ ಹೋಗುವ. ಸಾವುಕಾರ ಉಂಡಿ ಅಂತ ಹೆಸರು ನೋಡಿದ್ರೆ ಒಂದು ಅಂಗಡಿ ಇಲ್ಲ, ಏನು ಇಲ್ಲ. ಅದು ಎಲ್ಲಿ ಸಾವುಕಾರ ಅವರು? ಶೀರ್ನುಂಡಿಲ್ ಮಾತ್ರ ಶೀರ್ ನನ್ನ ಮಗ ಅವನಲ್ಲ. ಜಾತ್ರೆ ಅಂತ ಬಂದಿದೆಯಲ್ಲ, ನಾಳೆ ಜಾತ್ರೆ ಅಂತ ಗಾಯ್ಸ್. ನಾಳೆ ಅಲ್ಲ, ನಾಳಿದಂತೆ ಜಾತ್ರೆ. ಸೈಡಿಗೆ ಹೋಗಿ ಗೊತ್ತೀನಿ. ಕಲ್ಲುಕುಟ್ಟಿನಾ ಒಂದು ತಿಂಗಳಿಂದ ವ್ಲಾಗ್ ಮಾಡ್ತಾ ಇಲ್ಲ. ನೀವು ಸಾಗಾ ಸ್ಟೋರೀಸ್ ಅವ್ರಿಗೆಲ್ಲ ಕೇಳ್ತಾ ಇದ್ರಪ್ಪ, ಶಿವಕುಮಾರ್ಗೆಲ್ಲ ಕೇಳ್ತಿದ್ರಂತೆ ಯಾಕೆ ಉದಯ ವ್ಲಾಗ್ ಮಾಡ್ತಾ ಇಲ್ಲ ಅಂತ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಈ ಕಡೆನೂ ಕುಡಿದಿರ್ತಾರೆ, ಈ ಕಡೆನೂ ಕುಡಿದಿರ್ತಾರೆ. ಡಿಫ್ರೆಂಟ್. ಮಗ ಲೆನ್ಸ್ ಕಾರ್ಡಲ್ಲಿ ಇದು ಸಿಗುತ್ತಾ? ಚುರುಮುರಿ ನಿಮ್ಮ ಮಾಡಿ ವೆಲ್ಕಮ್ ಬ್ಯಾಕ್ ಟು ಅಂಜನ್ ಡೈರೀಸ್ ಆಫ್ಟರ್ ಸೋ ಮೆನಿ ಡೇಸ್. ನಮಸ್ಕಾರ ಕರ್ನಾಟಕ. ಕ್ಯಾಮ್ರಾ ಹಿಂದೆ ನಾನು ಇದೆಲ್ಲಿ ತಿರ್ಗಿಸ್ಕೊಳ್ಳೋದು, ಹಿಂಗೆ ತಿರ್ಗಿಸ್ಕೋಬೇಕಾ? ಓ, ಕ್ಯಾಮ್ರಾ ಹಿಂದೆ ನಾನಿದ್ದೀನಿ. ನಾವು ಎಲ್ಲಿ ಬಂದಿದ್ದೀವಿ ಶಿವಕುಮಾರ್? ಗುಡ್ಡದ ಮುತ್ತುರಾಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈಗ ಅಲ್ಲೆಲ್ಲೋ ಏನೋ ಕಾಣಿಸ್ತು, ಅಷ್ಟು ದೂರದಲ್ಲಿ ಏನೋ ಜಾತ್ರೆ ನಡೀತಿದೆ ಅಂತ ಅಂದ್ಬಿಟ್ಟು ಅಲ್ಲಿ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಈಗ ಲೆಟ್ಸ್ ಗೋ. ಏ ನೀವಿಬ್ರು ನಾಳೆ ಜಗಳ ಆಡಿರಂತೆ, ಈಗ ಬನ್ನಿ ಜಾತ್ರೆಗೆ ಹೋಗುವ. ನೀರು ಅಂತ ಸಾಯ್ತಿದ್ದ, ನೀರು ಕುಡಿಯಕ್ಕೆ ಅಂತ ಕರ್ಕೊ ಬಂದಿದ್ದೀವಿ. ಉದಯ್ ನೀರು ತಗಪ್ಪ. ಇಲ್ಲ ಬೇಕಾ? 1 ಲೀಟ್ರ್, ಅರ್ಧ ಲೀಟ್ರ್ ಸಾಕು. ನಾನು ಅರ್ಧ ಲೀಟ್ರ್ ಸಾಲಲ್ಲ, 1 ಲೀಟ್ರ್ ತಗೊಂಡ್ರೆ ಇವನು ಅರ್ಧ ಲೀಟ್ರ್ ಸಾಕು ಅಂತ. ಅರ್ಧ ಲೀಟ್ರ್ ಸಾಕು ಅಂತ ಅನಿಸ್ತು ನನಗೆ. ನಾವು ದೇವಸ್ಥಾನದಲ್ಲಿ ಹೊಟ್ಟೆ ಬರೆಯಷ್ಟು ಪ್ರಸಾದ ತಿಂದು ನೀರು ಕುಡಿಯಕ್ಕೆ ಬಂದಿದ್ವಿ. ದೇವಸ್ಥಾನದಲ್ಲಿ ನಾನು ಶಿವಕುಮಾರ್ ಒಂದು ಅಂಡೆಗಟ್ಟೆ ತಿಂದರು. ಏನೋ ಒಂಥರ ಆರ್ಗ್ಯುಮೆಂಟ್, ವಾದ ವಿವಾದ ಬಿದ್ದಿದ್ವಿ. ಅದೇನೋ ಅಂತ ಹೇಳಕ್ಕಾಗಲ್ಲ, ಅದು ಮುಗಿಯೋದು ಬಿಡಿ. ಅದು ಅಲ್ಲ, ಜಗತ್ತೇ ಅದನ್ನ ಎಷ್ಟೋ ವರ್ಷಗಳಿಂದ ಜಗಳ ಆಡ್ಕೊಂಡ್ಬಂದಿದೆ. ಅದಕ್ಕೆ ಇದ್ರೆ ಎಲ್ಲಿಗೆ ಬೇಕಾದ್ರೂ ಎಷ್ಟೊತ್ತಿಗೆ ಬೇಕಾದ್ರೂ ಆರ್ಮಿ ತರ ನಿಂತ್ಕೊತಾರೆ ಜನ. ನಾವು ನಮ್ಮ ಪ್ರಯತ್ನ ಏನಿದೆ ಅಂದ್ರೆ, ನಾವು ಇಂಡಿಯಾಗೆ BYD ತರೋಣ ಅಂತ ಬಹಳ ಪ್ರಯತ್ನ ಮಾಡ್ತಾ ಇದ್ವಿ. BYD ನೀನಾ ಇಂಡಿಯಾಗೆ ತರಬೇಕು ಅಂತ. ಬಿಲ್ಡ್ ಯುವರ್ ಡ್ರೀಮ್ ಕಾರ್, ಬಿಲ್ಡ್ ಯುವರ್ ಡ್ರೀಮ್ ತರ ಡೆವಲಪ್ ಮಾಡಬೇಕು ಅಂತ ಎಷ್ಟು ಚೆನ್ನಾಗಿದೆ ನೋಡಿ. ಮೈಸೂರು ಯಾವುದೋ ಒಂದು ಕೆಫೆಗೆ ಬಂದಿದ್ದು, ಕೆಫೆಗೆ ನೀರು ಕುಡಿಯೋಕ್ಕೆ ಅಂತ ಬಂದಿದ್ದು. ಅನ್ಎಕ್ಸ್ಪ್ಲೋರ್ಡ್ ಕೆಫೆ. ಎಲ್ಲಿದೆ ಇದು? ಸಾವುಕಾರ ಉಂಡಿ ಹತ್ರ ಇದೆ. ನೆಕ್ಸ್ಟ್ ಟೈಮ್ ಬಂದಾಗ. ಸಾವುಕಾರ ಉಂಡಿ ಅಂತ ಹೆಸರು ನೋಡಿದ್ರೆ ಒಂದು ಅಂಗಡಿ ಇಲ್ಲ, ಏನು ಇಲ್ಲ. ಅದು ಎಲ್ಲಿ ಸಾವುಕಾರ ಅವರು? ಶೀರ್ನುಂಡಿಲ್ ಮಾತ್ರ ಶೀರ್ ನನ್ನ ಮಗ ಅವನಲ್ಲ. ಅಂಟ ಅಲಕಲ್ಲ ಎಲ್ಲಿ ಹೋಯ್ತಿದ್ದೀವಲ್ಲ. ನೀನು ಕೊಡೋ ಪ್ಲಾನ್ ಒಂದು ಪ್ಲಾನ್ ಇಲ್ಲ. ಬೆಟ್ಟದ ಮೇಲಿಂದ ನೋಡ್ಬಿಟ್ಟು ಲೈಟಾ ಹೋಗಮ್ಮ ಅಂದೆ. ಯಾರೋ ಹೇಳಿದ್ರು ಅಂತ ಬಂದ್ಬಿಡ್ರಿ. ಜಾತ್ರೆ ಅಂತ ಬಂದಿದೆಯಲ್ಲ, ನಾಳೆ ಜಾತ್ರೆ ಅಂತ ಗಾಯ್ಸ್. ನಾಳೆ ಅಲ್ಲ, ನಾಳಿದಂತೆ ಜಾತ್ರೆ ಬಂದ್ಬಿಟ್ಟು ನೋಡೋದಲ್ಲಿ ಒಳ್ಳೆ ಆಟ ಆಯ್ತು. ಬೆಂಕಿಲೆ ತಗೋತಲ್ಲ ಕೇಳಲ್ಲ. ಸೋಮವಾರ ಮಂಗಳವಾರಕ್ಕೆ ಆಯ್ತು ವ್ಯವಸ್ಥೆ. ಇಲ್ಲೇ ಜಾತ್ರೆಲೆ ಬಂದು ವೆಜ್ ತಿನ್ನಪ್ಪ. ನಿನ್ನೆ ನಾನ್ ವೆಜ್ ತಿನ್ನೋಂದವರು ಮಾತಿದ್ರು ನಾನ್ ವೆಜ್. ಬಂದು ಅಲ್ಲಿಂದ ಲೈಟ್ ನೋಡ್ಕೊಂಡು ಸುಮ್ಮನೆ ಬಂದು ಕಲ್ಲುಕುಟ್ಟಿನಾ ಜಾತ್ರೆ ಇವಾಗ ಅವ್ರೆ ಹೇಳೋರೆ. ಅಯ್ಯೋ 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 ಅಯ್ಯೋ. ಸುತ್ತ ಇರ್ತದೆ, ಒಂದ್ಸತಿ ಸುತ್ಕೊಂಡ್ ಬರವ. ಸುತ್ತ ರೋಡ್ ಇರುತ್ತೆ ಅಂತ ಅನ್ಕೊಂಡಿದ್ವಿ. ಇಲ್ವೇ ಇಲ್ಲ, ಇಲ್ಲಿ ಸುತ್ತ ರೋಡ್ ಇಲ್ಲ. ಸುತ್ತ ಇಲ್ಲ. ಇನ್ನೆಲ್ಗ ಹೋಗಮ್ಮ? ಎಲ್ಲಿಗೆ? ಯಾವ ಲೇಔಟ್ಗೆ? ಇಲ್ಲ ಅನ್ಸುತ್ತೆ ಎಲ್ಲೂ. ಲೆಫ್ಟ್ ಅಲ್ಲೊಂದು ದೇವಸ್ಥಾನ ಆಯ್ತು. ಇದು ಜಾತ್ರೆ ರೋಡ್ ಅನ್ಸುತ್ತೆ. ಸುಮ್ಮನೆ ಗುರು ಎಲ್ಲೆಲ್ಲ ಹೋಗ್ತಾ ಇದೀವಿ. ಅಲ್ಲಿ ದೇವಸ್ಥಾನಕ್ಕೆ ಲೈಟ್ ಹಾಕಿಲ್ಲ. ಡಿಸ್ಕ್ರಿಮಿನೇಷನ್ ಮಾಡ್ತಾ ಇರ್ತಾನೆ. ಆ ದೇವಸ್ಥಾನಕ್ಕೆ ಹಾಕೋದು, ಈ ದೇವಸ್ಥಾನಕ್ಕೆ ಹಾಕಿಲ್ಲ. ಸುಮ್ಮನೆ ಲೈಟ್ ಕಟ್ಬಿಟ್ಟು ಅಲ್ಲಿ ಅಲ್ಲಿ ಆ ಲೈಟ್ ಹತ್ರಕ್ಕೆ ಹೋಗೋ. ಕಾಫಿ ಹೊಸ ಕೆಫೆ ಆಗಿದೆ. ಕೂರ್ಗ್ಸ್ ಕೆಫೆ ಅಂತ ಹೊಸದಾಗಿದೆ 4th ಸ್ಟೇಜ್ ಅಲ್ಲಿ. ಅದಕ್ಕೋಸ್ಕರ ಇಷ್ಟು ಊಟ ಮಾಡೋ ಟೈಮಲ್ಲಿ ಯಾರು ಕಾಫಿ ಕುಡಿತಾರೆ? ನೀನಂತವ್ರು ಊಟ ಬರೀ ಕೆಫೆ ಯಾರಿಗೆ? ಏನು ಬೆಳಕಲ್ಲ ಇದು, ದರ್ಶನ. ಸೊ ಗೈಸ್ ಫೈನಲಿ ಕೂರ್ಗ್ಸ್ ಕೆಫೆಗೆ ಬಂದಿದ್ದೀವಿ.
ನಾನು ಎಷ್ಟು ದಿನ ಆಯ್ತು ಮಗ ಬ್ಲಾಗ್ ಮಾಡಿದ್ದಾನೆ? ಒಂದು ತಿಂಗಳಾಯ್ತು. ಒಂದು ತಿಂಗಳಿಂದ ಬ್ಲಾಗ್ ಮಾಡ್ತಾ ಇಲ್ಲ. ನೀವು ಸಾಗಾ ಸ್ಟೋರೀಸ್ ಅವ್ರಿಗೆಲ್ಲ ಕೇಳ್ತಾ ಇದ್ರಪ್ಪ, ಶಿವಕುಮಾರ್ಗೆಲ್ಲ ಕೇಳ್ತಿದ್ರಂತೆ ಯಾಕೆ ಉದಯವ್ರು ಬ್ಲಾಗ್ ಮಾಡ್ತಾ ಇಲ್ಲ ಅಂತ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ರೀಸನ್ ಇಸ್ ವೆರಿ ಮಚ್ ಅನ್ನೋನು ಮಾಡಕ್ಕೆ ಮನ್ಸಿರ್ಲಿಲ್ವ ಮಗ, ಎಲ್ಲ ಬ್ಯುಸಿ ಇದ್ದ. ಆ್ಯಕ್ಚುಲಿ ಬ್ಯುಸಿ ಇದ್ದೆ, ಇವ್ರಿಗೂ ಸಿಕ್ಕಿಲ್ಲ, ಅದಕ್ಕೆ ಇವ್ರಿಗೂ ಸಿಗ್ತಿರ್ಲಿಲ್ಲ. ಸಚಿನ್ ಮೆಸೇಜ್ ಹಾಕೋರೆ ಅಂತ ಕಳಿಸಿದ್ದೆ, ಮಾತಾಡ್ತಿಲ್ಲ ಉದಯ್ ಜೊತೆ, ಯಾಕೆ ಬಂದಿಲ್ವಲ್ಲ ನಿಮ್ಮ ಬರ್ಡೇಗೆ ಅಂತ. ನಾನು ಕೆಲಸ ಇತ್ತು, ಆಫೀಸ್ ಕೆಲಸ ಇದ್ದಿದ್ದರಿಂದ ಬರೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಇವತ್ತು ಬಂದೆ. ಇವತ್ತು ನಮ್ಮಪ್ಪ ಫೋನ್ ಮಾಡಿ ಬಾ ಅಂತಿದ್ರು. ಈಗ ನನ್ನ ಮಕ್ಕಳು ನಾನು ಬ್ಯಾಗ್ ಪ್ಯಾಕ್ ಮಾಡ್ಕೊಬಂದು ಹಾಲಲ್ಲಿ ಇಟ್ಟು ವಾಶ್ರೂಮ್ಗೆ ಹೋಗಿ ಬರೋತ್ತಿಗೆ ಬ್ಯಾಗ್ನೆಲ್ಲ ಪಡಿಸ್ಬಿಡು. ಆಮೇಲೆ ಇವನು ಮೈಸೂರಿಗೆ ಬಂದಾಗ ಒಂದು ಆಟ ಅಂತ ಇದ್ದೇ ಇರುತ್ತೆ. ಏನು ಆಟ ಅಂತ ಅಂದರೆ ನಾನು ಹೋಗಬೇಕು ಅಂತ ನಾವು ಪೀಡಿಸ್ಕೊಂಡು ಹಿಡಿಸ್ಕೊಳ್ಳೋದು ಇದ್ದೇ ಇರ್ತದೆ. ಅದು ಅವನಿಗೆ ಕೆಲಸ ಇದ್ರೆ ಹೋಗೋದು. ಕೆಲಸ ಇಲ್ಲದೆ ಕೆಲಸ ಇಲ್ಲದೇ ಇರೋದು ಪರವಾಗಿಲ್ಲ, ಅದೊಂದು ರೊಟೀನ್ ಆಗ್ಬಿಡೈತೆ ಅವನಿಗೆ. ಹೋಯ್ತೀರಿ ಮನೆಗೆ ಇರೋದು, ನಾವು ಬೇಡ ಇರೋದು ರೊಟೀನ್ ಆಗ್ಬಿಡೈತೆ ಅದು. ಕೆಲಸ ಐತೆ, ನಮ್ಮ ಅಪ್ಪ ಕಾಯ್ತಿದ್ರು. ಆ್ಯಕ್ಚುಲಿ ಬರ್ತೀನಿ ನಮ್ಮ ಅಪ್ಪ. ಶೌರ್ಯ ವಾಟರ್ ಬಾಟ್ಲ್ ಒಂದು ಅರ್ಧ ಬಾಟ್ಲ್. ಶೌರ್ಯ ಅವರು ಆರ್ಡರ್ ಮಾಡಕ್ಕೆ ಹೋಗಿದ್ದಾರೆ. ಎಷ್ಟು ಬಿಡಕೊಂಡು ಯಾಕೋ ದಿನ ಹೋಯ್ತದೆ. ಹೋಗೋದ ಬತ್ತೀಯಾ? ಹೋಗ್ಬತ್ತೀನಿ. ಬೇಡ, ಬೆಟ್ಟ ತಗೋಬೇಕು ಅನ್ಕೊಂಡಲ್ಲ. ಕ್ರಿಕೆಟ್ ಆಡಕ್ಕೆ ಹೋಗ್ಬಿಡು, ಬೆಟ್ಟ ಬೇಡ. ಮುಂದಿನ ವಾರ ಹೋಯ್ತೀನಿ ನಾನು ಕ್ರಿಕೆಟ್ ಆಡೋಕ್ಕೆ. ಯಾಕೆ? ಬೆಟ್ಟ ನಾಳೆ ಹೋಗ್ಬೇಕಲ್ಲ ನಿಮ್ಮ ಜೊತೆ. ನಾಳೆ ಕ್ರಿಕೆಟ್ ಆಡೋಗ್ಬಿಡು, ಮುಂದಿನ ವಾರ ಬೆಟ್ಟ ಆಡ್ತಕ್ಕೆ ಹೋಗು. ಬತ್ತೆ ನೀನು ಎಲ್ಲಿಗೆ? ಬೆಟ್ಟದಕ್ಕೆ. ನಾನು ಬರಲ್ಲ ಅಂತ ತಾನೇ ಹೇಳ್ತಾ ಇರೋದು. ಒಂದು ಹೊತ್ತು ಏನಾಗಲ್ಲ, ಬರೀ ಹಿಂಗೆ ಪೀಡ್ಸೋದು ಇಷ್ಟೇ ಕೆಲಸ. ಅದಕ್ಕೆ ಯಾವುದಕ್ಕಾದ್ರೂ ಹೇಳಿದ ತಕ್ಷಣ ಒಪ್ಕೊಳ್ಳಲ್ಲ ಗೈಸ್. ಹೋಯ್ತೀನಿ ಅಂದ್ರೆ ಎಲ್ಲದಕ್ಕೂ ಪೀಡಿಸ್ಬೇಕು ಅವನಿಗೆ. ಅದೊಂದು ರೊಟೀನ್ ಆಗ್ಬಿಡೈತೆ. ಈಗ ಏನಾದ್ರು ಹೇಳಿದ್ರೆ ಒಪ್ಕೊಳ್ಳಲ್ಲ, ಪೀಡಿಸ್ಬೇಕು. ಏನೇನೋ ಬೇಜಾರು, ಏನೇನೋ ಸುಳ್ಳು ಏನು ಕೊಡ್ತಾ ಇದ್ದಾನೆ, ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾನೆ. ಸೊ ಏನಕ್ಕೆ ವ್ಲಾಗ್ ಮಾಡೋಕ್ಕಾಗಿಲ್ಲ ಅಂದರೆ ಫುಲ್ ಬ್ಯುಸಿ ಇದೆ, ನಾನು ಫುಲ್ ಬ್ಯುಸಿ ಶೆಡ್ಯೂಲು. ರೀಸ್ಟಾರ್ಟ್ ಮಾಡ್ತೀನಿ ಅಂತ ಅಂದೆ, ಮತ್ತೆ ಇನ್ನೊಂದು ವ್ಲಾಗ್ ಮಾಡಿದೆ, ಮತ್ತೆ ಮಾಡೋಕ್ಕೂ ಆಗಿಲ್ಲ. ಆ್ಯಕ್ಚುಲಿ ವ್ಲಾಗ್ಸ್ ಇದೆ, ರೆಸಾರ್ಟ್ಗೆ ಹೋಗಿರೋ, ಅದನ್ನು ಎಡಿಟ್ ಮಾಡೋಕ್ಕೂ ಟೈಮ್ ಆಗಿಲ್ಲ ನನಗೆ. ಸಾಗಾ ಸ್ಟೋರೀಸಲ್ಲಿ ನೋಡಿದ್ರೆ ಇದು 3ನೇದ 4ನೇದ ವ್ಲಾಗ್ ನನ್ನ ಫೋನಲ್ಲಿ ಸ್ಟೋರ್ ಆಯ್ತಾ ಇರೋದು. ಸದ್ಯ 512 GB ಅದಕ್ಕೆ ಸ್ಟೋರ್ ಆಯ್ತೈತೆ, ಇಲ್ಲಾಂದ್ರೆ ವ್ಲಾಗ್ನೂ ಮಾಡೋಕ್ಕಾಯ್ತಿರಲ್ಲ. ಸೊ ಸದ್ಯಕ್ಕೆ ಎಲ್ಗೋದ್ನು ಶೌರ್ಯ, ವೆರ್ ಆರ್ ಗೋಯಿಂಗ್? ಇಲ್ಲೊಂದು ಕಷ್ಟ ಗುರು. ಇದು ವಿಜಯನಗರ 4 ಸ್ಟೇಜಲ್ಲಿ ಎಲ್ಲಿ ಪೇ ಮಾಡೋಕೆ ಹೋದ್ರೆ ನೆಟ್ವರ್ಕ್ ಇರಲ್ವಲ್ಲ ಗುರು. ಅದಕ್ಕೆ ಮಗ ನನ್ನ 4G ವರ್ಕ್ ಆಗುತ್ತೆ, 5G ಆಗಲ್ಲ. ಶಿವಕುಮಾರ್ಗೆ ಇವತ್ತೊಂದು ಹೊಸ ಫೋನ್ ಕೊಡ್ಸಿದ್ವಿ. ಶಿವಕುಮಾರ್ಗೆ ಹೊಸ ಫೋನ್ ಕೊಡ್ಸಿದ್ವಿ. ಶಿವಕುಮಾರ್ ಹೊಸ ಫೋನ್ ಬಡಿ 80 ವರ್ಷದ ಹಳೆ ಫೋನ್ ಅದು ಗೈಸ್. ನಾನು ಇಂಜಿನಿಯರಿಂಗ್ ಸೇರ್ಕೊಂಡಾಗಿಂದ ಅದೇ ಫೋನ್ ಯೂಸ್ ಮಾಡ್ತಾನೆ. ಚೇಂಜ್ ಮಾಡೋ ಅಂದರೆ ಚೇಂಜ್ ಮಾಡಲ್ಲ. ತಿಂಗಳಿಗೆ ಒಂದು 2 ಲಕ್ಷ ಬಾಡಿಗೆ ಬರ್ತದೆ ಸುಮ್ಮನೆ. ಇದು ದುಡ್ಡಿರೋರು ಹಂಗೇನೆ ಥೂ ನಿನ್ನ. ಇಲ್ದಿರೋದು ಹೇಳು ಅಂದರೆ ಹೇಳ್ತೀಯಲ್ಲ, ಸುಳ್ಳು ನಾನು ಹೇಳ್ತಿದ್ದ, ನೀನು ಹೇಳ್ತಿದ್ದೆ. ಈಗ 55 ಹಿಂಗೆ ನಿಮಗೆ ಹಿಂಗನ್ನು ಜುಜುಬಿ ಮಾಡ್ದ ಅಂದರೆ ಯಾರೊಬ್ರಿಗೆ ಏನೂ ಹೇಳಿಲ್ಲ, ಹಂಗೆ ಸುಮ್ಮನೆ ತಗೊಬಂದೆ. ಅಲ್ಲ 2 ತಂದಿದೆಯಲ್ಲ, ಯಾರಿಗೆ ಹೇಳಿಲ್ಲ ಬೇಡ, ನಿನಗೆ ಬೇಡ, ನಿನಗೆ ಬೇಡ ಅಂತ. ನನಗೆ ಬೇಡ ಇಲ್ಲ ಹೆಂಗಂತ ನಿಂಗೆ ಗೊತ್ತಾ, ನಿನಗೆ ಬೇಡ ಇವ್ನಿಗೆ ಬೇಡವ. ರೆಡ್ ಬ್ಲೂ, ಗ್ರೀನ್ ಬ್ಲೂ. ಒಂದು ಗ್ರೀನ್ ಬ್ಲೂ ಥಿಯರಿ ಇವತ್ತು ಶೌರ್ಯ ಅವರು ಕಂಡುಹಿಡಿದಿದ್ದಾರೆ. 1 ಅವರ್ ಮಾತು ಜಗಳ ಆಡಿದ್ವಿ. ಅದು ಹೇಳಿದ್ರೆ ನಿಮ್ಗೆ ಅರ್ಥನೂ ಆಗಲ್ಲ. ನಮ್ಗೆ ಅಲ್ಲ ನಮ್ಗೆ ಅರ್ಥ ಆಗಿ ನಾವು ಇವನಿಗೆ ಕನ್ವೆ ಮಾಡಕ್ಕೆ ನಮ್ಮ ತಲೆನೇ ಕೆಟ್ಟೋಗಿತ್ತು. ಈಗ ಸ್ಟಾರ್ಟಿಂಗಲ್ಲಿ ನೀಟಾಗಿ ಕನ್ವೆ ಮಾಡಲಿಲ್ಲ, ವಾದ ವಿವಾದ ಆಯ್ತಾ ಕೊನೆ ಪಾಯಿಂಟ್ ಅದು ಯೂಸ್ಲೆಸ್ ಇದು. ನೀವು ಅಸ್ತ್ರ ಏನಾದ್ರು ಹೇಳಿದ್ರೆ ಸಾಕು, ರೆಡಿ ಇರ್ತೀರ. ಏನು ಗೊತ್ತಾ, ಒಂದ್ಸಾಗಿ ಇವನು ಶಿವಕುಮಾರ್ ವಾಚ್ ಇಟ್ಟಿದ್ದ ಎಲ್ಲ, ನಾನು ವಾಚ್ ತೆಗೆದುಬಿಟ್ಟು ನನ್ನ ಶರ್ಟ್ ಕಲರ್ಗೆ ಮ್ಯಾಚ್ ಆಯ್ತೈತಲ್ಲ ಮಗ ಅಂತ ಅಂದೆ ಅಷ್ಟೇ. ತೆಗ್ದ ಅಪ್ಪ, ಹೇಳ್ಬಾರ್ದು ಬಿಡಬಾರ್ದು. ಇದೊಂದು ಸದ್ಯಕ್ಕೆ ಕಾಫಿ ಕುಡಿತಾ ಇದ್ವಿ. ರೆಡಿ ಆಯ್ತಾ ಸಚಿನ್ ಒಂದು ಬಚಾಯಿಸ್ಕೊಬಿಟ್ಟೆ ಇವತ್ತು. ಹಾಂ, ಒಂಚೂರು ಮಾತಾಡ್ದ ಸಚಿನ್ ರೆಡಿ ಆಗ್ಬಿಟ್ಟು ಅವನೇನು ತಲೆ ಕೆಡಿಸ್ಕೊಂಡು ಒಂದ್ಸತಿ ಹೆಂಗೆ ಗೊತ್ತು, ರೂಮಲ್ಲಿ ರೆಡಿ ಆಗಿದ್ದೀನೋ ನಾನು ಜಗಳ ಆಡ್ತಿದ್ದೀನಿ ನೋಡಿ. ಗಗನ ರೂಮಿಂದ ಐ ದೇವಸ್ಥಾನಕ್ಕೆ ಹೋಗಿ ಎದ್ದು ಅಂತವಳೆ. ಅವನಿಗೆ ಫೋಮೋ 3 ಜನ ಮಾತಾಡ್ತಾರಲ್ಲ. ಗಗನ ರೂಮಿಂದಾನೆ ದೇವಸ್ಥಾನಕ್ಕೆ ಹೋಗಿ ಎದ್ದು ಅಂತವಳೆ. ಅಲ್ಲ ರಾಜು, ಈ ಕಡೆನೂ ಕುಡಿದಿರ್ತಾರೆ, ಈ ಕಡೆನೂ ಕುಡಿದಿರ್ತಾರೆ. ನಾವು ಡಿಫ್ರೆಂಟ್ ಅಲ್ಲೊಬ್ಬ ನೋಡಲ್ಲಿ ಫುಲ್ ಇಡೀ ಕಪ್ಪನೇ ಕುಡಿದಿರ್ತೀನಿ.
ನೀನು ಇಲ್ಲಿಂದ ಕುಡಿಯೋಕೆ ಹೋಯ್ತಾ ಇರ್ತೀಯ, ಅವ್ನು ತೋರಿಸ್ತಾನೆ ಅಲ್ಲಿ ನೋಡಲ್ಲಪ್ಪ. ನಾಟಕ ಆಡೋಕೆ ಮುಂಚೆ ಅವ್ರು ಪ್ರಿಪೇರ್ ಮಾಡ್ಕೊತಾ ಇದ್ರಲ್ಲ, ಪ್ರಿಪ್ರೇಷನ್ ಆಗಬೇಕಲ್ಲ. ಏನಂದ್ರೆ ಜೂಲಿ ರಾಜುನ ಅವ್ರ ಹೆಸರು ಅದೇನು ಏನು ಸ್ಟಾರ್ಟ್ ಮಾಡು ರವಿ ರವಿ ಅಲ್ಲ ರವಿ ಅಲ್ಲ ಅವಳು ಹೇಳ್ಬೇಕು. ನೀನು ಹೇಳ್ತಾರೆ ಮಗನ ಕುಡಿದು ಬರ್ತೀನಿ. ಈ ಕಡೆನೂ ಕುಡಿದಿರ್ತಾರೆ, ಆ ಕಡೆನೂ ಕುಡಿದಿರ್ತಾರೆ. ನಾವು ಹೊಸ್ದಾಗಿ ಹಿಂಗೆ ಕುಡಿಯೋಣ, ಅಲ್ಲಿ ನೋಡಲ್ಲಿ ಒಬ್ಬ ಲೋಟ, ಅಲ್ಲೊಬ್ಬ ನೋಡಲ್ಲಿ ಲೋಟನೇ ಬಾಯಿಗೆ ಇಟ್ಕೊತಿದ್ದಾನೆ. ನಾವು ಈ ನೆಪದಲ್ಲಿ ಕಾಫಿ ಕುಡಿದಿಲ್ಲ ಅಂತ ಹೇಳಿ ಕಾಫಿ ಕುಡ್ಕೊಂಡ ಕಣೋ, ಸ್ಪ್ಲಿಟ್ ಆಗ್ಬೇಕಾಯ್ತು ಬಿಡು. ಸ್ಪ್ಲಿಟ್ಟಿಗೆ ಆಡೋದೆ, ಸಿಪ್ ಕುಡ್ದಲ್ಲ ಅವನೇ ಪೇ ಮಾಡಿದ್ದೆ. ಆ್ಯಡ್ ಮಾಡೋದೇ ನಾನು ಮಗ. ನೆನ್ಸಿಲ್ಲ ಅಂದ್ರೆ ಸ್ಪಿಟ್ಟೆ ಆಯ್ತಿಲ್ಲ. ಹೌದು, ಈಗ ಯಾವ ಲೆವೆಲ್ಲಿಗೆ ಅಜೀಬ್ ಆಗ್ಬಿಟ್ಟು ಬಂದ್ವಿ ನಿನ್ನ ಮನೇಲಿ ಹೇಳೋಕ್ಕಾಗಲ್ಲ. ಆ ಲೆವೆಲಿಗೆ ಮನೆಗೆ ಹೋಗ್ಬಿಟ್ಟು ಅಜ್ಜಿ ಬಾಬು ಬಂದ್ವಿ. ಅದು ಸುಸ್ತಾಗಿ ಹೋಗಿ ಮನೇಲಿ ಹೇಳ್ತಿರ್ತಾರೆ. ಸದ್ಯಕ್ಕೆ ಖಾದಿಮ್ಸಿಗೆ ಬಂದಿದ್ದೀವಿ ಚಪ್ಪಲಿ ನೋಡವ ಅಂತ. ಕಾಲ್ಗ ಕಳವು ಈ ಥರದೇ ಇದೆಯಾ? ನಹಿ ಭರ ಖಾದಿಮ್ಸಲ್ಲಿ ಏನು ಇಷ್ಟ ಆಗದೆ ಈಗ ಬಾಟಾಗೆ ಹೋಗ್ತಾ ಇದ್ವಿ. ಒಂದು ಬೆಲ್ಟ್ ನೋಡಿದ್ದೀನಿ, ಆಮೇಲೆ ಬಂದು ತಗೋಬೇಕು. ಸದ್ಯಕ್ಕೆ ಚಪ್ಪಲಿ ನೋಡೋಕ್ಕೆ ಏನೋ ಲೆನ್ಸ್ ಕಟ್ಟಲ್ಲಿ ತಗೊಳ್ಳೋ ಚಪ್ಪಲಿನ ನೀವು ಲೆನ್ಸ್ ಕಾರ್ಡಲ್ಲಿ ಇದು ತಗೊಳವ ಪ್ಯಾರಾಚೂಟ್. ನಿಮ್ಮ ಮಗ ಲೆನ್ಸ್ ಕಾರ್ಡಲ್ಲಿ ಇದು ಸಿಗುತ್ತಾ? ಚುರುಮುರಿ ನಿಮ್ಮ ಮಾಡಿ ಚುರಿನ ಚಂದ್ರಮಂಡಲದಲ್ಲಿ ನೋಡಿದಾಗ ಸಶ್ ಪಪ್ಪಿಸ್ತು ಚಪ್ಪಲಿ ಒಳಗೆ ನಿಂತಾರೆ ನೋಡು. ಹಾಂ, ಅವರು ಯಾಕೆ ಬಂದ ವಿಷಯದಲ್ಲಿ ಹೆಂಗೋ ನೋಡ್ತಾವೆ. ಹೆಂಗೋ ಹಾಕತ್ತಿದ್ದೆ ಬಾಕ್ಲು. ಬಂದ್ಬಿಟ್ರಲ್ಲ ಅವರು ಅಂತ. ಪುಷ್ ಫುಲ್ಲು ಕರೆಕ್ಟ್ ಮಾಡು. ಯು ಡಿಡ್ ಗುಡ್. ಯಾವಾಗಲೂ ನಾವೇನಾದ್ರು ತಗೋತೀವಿ ಅಂತ ಬರೋದು, ಇವನು ತಗೊಳ್ಳೋದು. ಯಾವಾಗಲೂ ಎಷ್ಟು ದುಡ್ಡು ಖರ್ಚು ಮಾಡ್ತೀವಿ ಶಿವಕುಮಾರ್? ಯಾವಾಗಲೂ ನಾವು ತಗೊಳ್ಳೋದು ಅಂತ ಬರೋದು, ನೀನು ತಗೊಳ್ಳೋದು. ಸೆಲೆಕ್ಟ್ ಮಾಡ್ಬಿಟ್ಟು ಕೊಟ್ಬಿಟ್ಟು ಹೋಗೋದು. ಅದು ತಗೊಳಪ್ಪ, ಆಯ್ತು. ಅಪರೂಪ ವಿಡಿಯೋ ಮಾಡಿದಾಗ ತಗೋತಾನೆ. ಏನೋ ಅಪರೂಪದ ಮುಳ್ಳಂದಿ, ಅಪರೂಪ ಅಂತ ತಗೊಳ್ಳೋದು. ಅದು ಆ ಮನೇಲಾಗಿದ್ದು ಶೌರ್ಯ ಎಷ್ಟು ಧೀರತನ ತೋರಿಸ್ದ ಅಂದ್ರೆ ಬೈಕ್ ಬತ್ತೆ ಇಲ್ಲ. ಆಟೋ ಹೋಲ್ಡ್ ಆಗಿದೆ ಅಂತ ಅರ್ಥ ಆಗಲಿಲ್ಲ. ಆಟೋ ಹೊಲ್ಡ್ ಆಗೈತೆ ಅದು ಆಟೋ ಹೋಲ್ಡ್ ಆಗ್ಬಿಟ್ಟಿತ್ತು. ಕೀ ಅವ್ನು ಬೇರೆ ಇದೆ, ಕೀ ಆಫ್ ಮಾಡ್ಬಿಟ್ಟು ಬರ್ಬೇಕು. ಅವನಿಗೆ ಬರ್ಬೇಕು, ಹಿಂದಕ್ಕೆ ಬರಕಾಯ್ತಲ್ಲ. ಬ್ಲ್ಯಾಂಕ್ ಗೊತ್ತಾಗಿದ್ದು. ಒಂದು ಪ್ಯಾಂಟ್ ಡ್ರೈ ಕ್ಲೀನಿಂಗ್ ಕೊಟ್ಟವನು. ಯಾವ ಕಲರ್ ಅಂದ್ರೆ ಬ್ಲ್ಯಾಂಕ್ ಕಲರ್. ವಾಟ್ ಈಸ್ ಬ್ಲ್ಯಾಂಕ್? ಬ್ಲ್ಯಾಂಕ್ ಇಸ್ ನಥಿಂಗ್. ಬ್ಲ್ಯಾಂಕ್ ಕಲರ್ ಯಾವುದು ಅಂತ. ಬ್ಲ್ಯಾಂಕ್ ಅಂದರೆ ನೋ ಪ್ಯಾಂಟ್, ದರ್ ಇಸ್ ನೋ ಪ್ಯಾಂಟ್. ಒಂದು 100 ಇದ್ರೆ ಕೊಡಿ ಸರ್ ನಿಮಗೆ. ದಿಸ್ ಇಸ್ ಹೌ ಇಟ್ ಹ್ಯಾಪನ್ಡ್. ಹಂಗಿಂದ ಬಂದ್ವಿ. ಬ್ಲ್ಯಾಂಕ್ ಚೌಕ್ ಬ್ಲ್ಯಾಂಕ್ ಚೌಕ್ ಮಾಡ್ದ ಅಂತ ಅಲ್ಲಿಂದ ನಗಾಡ್ಕೊ ಬಂದ್ವಿ. ನೋಡಿದ್ರೆ ಡೋರ್ ಓಪನ್ ಆಗೈತೆ. ನಾವು ನೋಡೇ ಎಲ್ಲ ಚಂದ ಬಂದಿದ್ಲು. ಇವನು ಇಲ್ಲಿಗೆ ಬಂದು ಹಿಂಗೆ ನಿಲ್ಸ್ಕೊಂಡವನೆ. ಹಿಂದಕ್ಕೆ ಬರಲ್ಲ ಅಂದರೆ ಹಿಂದಕ್ಕೆ ಹೋಯ್ತಲ್ಲ. ಅದು ಹಿಂಗೆ ನಿಲ್ಸಿತ್ತಿಲ್ಲ, ಹಿಂಗೆ ನಿಲ್ಸ್ಬಿಟ್ಟವನೆ. ಹಿಂದಕ್ಕೆ ಹೋದ್ರೆ ಅದಿದು, ಹಿಂದಕ್ಕೆ ಹೋದ್ರೆ ಅದಿದು. ನೋಡ್ದ ಬಿಡು ಸಚಿನ್, ನೋಡು. ಎಲ್ಲಿ ನೋಡಿದ್ನೋ ಟಚ್ ಆಯ್ತು, ಗೊತ್ತಾಗೋಯ್ತು ಅವನಿಗೆ. ನೀವು ಹೇಳಿದ್ರೆ ಗೊತ್ತಾಯ್ತು. ನೋಡ್ದ ಬಿಡು. ಆಮೇಲೆ ನಗಾಡ್ಕೊಂಡು ಅಲ್ಲಿಗೆ ಹೋಗಿ ಈಗ ಚಂದ ಈಗ ಹೋದ್ಲು. ಈಗ ಬಂದ್ವಿ ಮನೆಗೆ. ಮುನ್ರ ಬೇಗ ಬಾರೋ. ನನ್ನ ಕೀ ಇದ್ರೆ ಒಳಗೆ ಹಾಕ್ಬಿಟ್ಟು ನನಗೆ ಬೈಕಾ ಒಳಗೆ ಐತೆ. ನನ್ನ ಬೈಕೇನು ಕೊಟ್ಟಿಲ್ಲ, ಊಟ ಬಿಡ್ತೀನಿ ಅಂತ ಬೈಕೇನು ಕೊಟ್ಟಿಲ್ಲ ನನ್ನ ಕೈಗೆ. ಮಾಮೂಲಿ ಆಟಗಳು ಅಂತ ನನ್ನ ಮಕ್ಕಳು ಆಟಗಳು ಇವಂದು ತೆಗಿ. ರೊಟೀನ್ ಆಗ್ಬಿಟ್ಟೈತೆ. ಇಟ್ಕೊಳ. ಯಾವ ಸತಿ ಎಲ್ಲ ಸತಿ ಮುಕ್ಕೋತೀರ ಮಾನೆ ಮನೆ ಇದು ಕೇಳಕ್ಕೆ ಏನೋ ಒಂಚೂರು ಪೀಡಿಸ್ತೀವಿ ಅಂತ ಉಳ್ಕೊಬಿಡದ. ಪೀಡ್ಸ್ ಬೈಕ್ ಎತ್ತಿಟ್ಕೊಂಡ್ರು ಬ್ಯಾಗ್ ಔಟ್ಸಿಟ್ಟವ್ರು ಇನ್ನೂ ಕೊಟ್ಟಿಲ್ಲ ಬ್ಯಾಗ್ನ. ಒಂಚೂರು ಪೀಡಿಸ್ತಾರಂತೆ. ನಾನು ಸತ್ತೋಯ್ತೀನಿ ನನಗೇನು ಗೊತ್ತು ಗುರು. ವಾಶ್ರೂಮ್ಗೆ ಹೋಗಿದ್ದೆ ನಾನು. ಇವ್ರು ಎತ್ತಿಡ್ಲಿ ಅಂತ ಮೆತ್ತು ವಾಶ್ರೂಮ್ ಹೋಗ್ಬಿಟ್ಟೆ ನಾನು. ಬ್ಯಾಗ್ ಇಟ್ಬಿಟ್ಟು ಹೋಗಿ ಅರ್ಧ ಗಂಟೆ ಮುಂಚೆ ತಂದು ಮುಂದೆ ಬ್ಯಾಗ್ ಇಟ್ಟ. ನಿಮ್ಮ ಮುಂದೆ ಇಡ್ಲಿಲ್ಲ ನಾನು. ನನ್ನ ಪಾಡು ನಾನು ಸೋಫಾ ಮೇಲೆ ಇಟ್ಟೆ. ಅವತ್ತೊಂದಿನ ಹೋಗ್ಬಿಟ್ಟು ಅಲ್ಲಿ ಎಲ್ಲ ಹೋಗ್ಬಿಟ್ಟು ಅಲ್ಲಿಂದ ವಾಪಸ್ ಬಂದಿದೆ. ಮಾಡಿದಾಗ ಇವ್ನು ರೆಡಿ ಆಗಿದ್ದ. ಇವನಂದ
ಬತ್ತರಿರು ನಾನೇನು ಅವ್ರ ಫ್ರೆಂಡ್ ಮನೆಗೆ ಹೋಗು ನಾನು ಅವ್ರು ಬತ್ತವ್ರು ಹೋಗು ಅಂತ ಅಂದ್ರೆ ನೀವು ಉಳ್ಕೊಂಡ ಹೋಗಕ್ಕಾಗಲ್ಲ ಬಿಡು ಶಿಷ್ಯ. ತಾನೆ ಮಳೆ ಬತ್ತೈತೆ ನಿಜ. ಜಾಕೆಟ್ ಇದೆ ನೈಟ್ ಇಲ್ಲ ಇದೇ ರೈನ್ ಜಾಕೆಟ್ ತರ ಇದೆ ಬಿಡು ಶಿಷ್ಯ ಸಾಕು. ಲೋ ಕಾರೇ ನಿಂತಿಲ್ಲ ಮಗ, ಸುಳ್ಳು ಹೇಳ್ತಾವ್ರೆ ಇವರು ನೋಡಿ. ಕಾಣಿದ್ರಲ್ಲ ಶಿವಕುಮಾರ್ನ ಕೊನೆಗೂ. ಶಿವಕುಮಾರ್ ಹೋಗಕ್ಕಾಗಲ್ಲ ಬಿಡ್ಲ. ಮಳೆ ಧಾರಾಕಾರವಾಗಿ ಮಳೆ ಬತ್ತೈತೆ ಅಂತ ಅಲಕ್ಕಲ್ಲ. ಮದ್ವೆ ಮುಗಿಸ್ಕೊ ಬರೋ ಟೈಮ್ ಇದು. ದೇವ್ರಾಣೆ ಟ್ರಾಫಿಕ್ ಗುರು ಬೇಜಾರಾಗುತ್ತೆ. ಮೈಸೂರಲ್ಲಿ ಯಾವ ಟ್ರಾಫಿಕ್ ಗುರು? ಯಾವ ಮದ್ವೆಗೂ ಹೋಗಲ್ಲ ಅಂತ ಇನ್ನ ಅವನು. ನಾವು ಬೆಳಗ್ಗೆ 6 ಗಂಟೆಗೆ 5 ಗಂಟೆಗೆ ಎದ್ದೋಗಿ ಮನೆ ಕಡೆ ಒಂದು ಬರೋ. 5 ಗಂಟೆಗೆ ಎದ್ದಾಗ ಆಗಲ್ಲ ಮಗ. ನಾವು ಮಳೆ ಬತ್ತಾದಕ್ಕಲ್ಲ. ಸುಮ್ಮನೆ ನಾಟಕ ಆಡೋದು. ಇಲ್ಲ ಕಾರ್ನಿಂದ ಹೋಗೈತೆ ನಾಟಕ. ದೇವ್ರಾಣೆ ಎಳಿತಾನೆ ಇಲ್ಲ ಗಾಡಿ, ಅಷ್ಟು ನೀರು ತುಂಬ್ಕೊಂಡೈತೆ. ಇಲ್ಲಿ ರಿಂಗ್ ರೋಡಲ್ಲಿ ಎರಡು ಹೋಯ್ತಾ ಇಲ್ಲ ಗಾಡಿ ಮುಂದಕ್ಕೆ. ರಿಂಗ್ ರೋಡಲ್ಲಿ ಇದ್ರ ಬೇಡ ಶಿಷ್ಯ, ನಿನ್ನ ಕಳ್ಕೊಳಕ್ ಇಷ್ಟ ಇಲ್ಲ ಮಗ ನಮ್ಗೆ. ಏನು ನಾವು ಹೋಯ್ತಾವನ ಶಿಷ್ಯ ಅವನು. ಗಂಡು ಮಾತು ಆಗ್ಲಿಕ್ಕೆ ನಾವು ಇದು ನೋಡ್ತೇವೆ ಬೈಸನ್. ನಾವು ಹೋಗೋ ಇನ್ನೂ ಇಲ್ಲೇ ಇದೆಯಲ್ಲೋ. ಅವ್ರು ಯಾಕೆ ಬರಲ್ಲ? ಬರ್ತಾರ ಹೋಗು ಬೇಗ. 5 ನೋಡ್ರ ಬೇಗ ಮುಗಿಸ್ಕೊಂಡು ಹೋಗ್ಬೇಡ ಅಂದ್ರೆ ಹೋಯ್ತಾನೆ ಗುರು.